ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಿಮಗೆ ಆಲ್ರೆಡಿ ಗೊತ್ತಾಗಿದೆ, ನೀವು ಟೈಟಲ್ ತಮ್ಮೆಲ್ಲ ನೋಡಿ ವಿಡಿಯೋ ಕ್ಲಿಕ್ ಮಾಡಿದ್ರ ಅಂದ್ರೆ ನಾನು ಎಂದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಸ್ವಿಗ್ಗಿ ಬ್ಯಾಗ್ ಟಿ ಶರ್ಟ್ ಸ್ವಿಗ್ಗಿ ಬ್ಯಾಗ್ ಅಂಡ್ ಟಿ ಶರ್ಟ್ ಕಳಿಸಿದರೆ ಇದನ್ನು ಕಳಿಸಿ ತುಂಬ ದಿವಸ ಆಯಿತು. ಈಗ ಆಲ್ರೆಡಿ ನಾನು ಓಪನ್ ಮಾಡಿ ನೋಡಿದ್ದೀನಿ ಒಳಗಡೆ ಏನಿದೆ ಅಂತ. ಇದು ನಮ್ಮ ಮನೆ ಅಡ್ರೆಸ್ ಇದೆ ಇಲ್ಲಿ. ಮತ್ತು ಈ ಥರ ಪ್ಯಾಕ್ ಮಾಡಿ ಕಳಿಸಿರ್ತಾರೆ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಆಲಲ್ಲಿ ಸೆಟ್ ಮಾಡಿಕೊಳ್ಳಿ. ನಾನು ಮುಂದೆ ಹಾಕೋ ಎಲ್ಲ ವಿಡಿಯೋಗಳು ನಿಮಗೆ ಫಸ್ಟಲ್ಲೇ ಬರುತ್ತೆ. ನೀವು ಕೇಳ್ಬೋದು, ವ್ಲಾಗಿಂಗ್ ಚಾನಲ್ ಅಂತ ಹಾಕೊಂಡು ಬರೀ ಇಂಥ ವಿಡಿಯೋಗಳೇ ಮಾಡ್ತಾ ಇದೆ, ಬ್ಯಾಗ್ ಅನ್ಬಾಕ್ಸ್ ಮಾಡೋದು ಅದು ಇದು ಅಂತ. ಈ ಬ್ಯಾಗ್ನ ನಮ್ಮ ಚಾನಲ್ ಅನ್ಬಾಕ್ಸ್ ಮಾಡಿದೆ, ಮತ್ತು ಇನ್ನು ಯಾವ ಚಾನಲಲ್ಲಿ ಗುರು ಅನ್ಬಾಕ್ಸ್ ಮಾಡ್ತಾರೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ನಾನು ಓಪನ್ ಮಾಡಿದ್ದೀನಿ. ನಿಮಗೆ ಫ್ರೆಶ್ ಆಗಿ ಓಪನ್ ಮಾಡೋಕ್ಕೆ, ಫ್ರೆಶ್ ಆಗಿ ಕಾಣಲಿ ಅಂತ ಫುಲ್ ಪ್ಯಾಕ್ ಮಾಡಿದ್ದೀನಿ. ಇದನ್ನು ಆಲ್ರೆಡಿ ತುಂಬ ದಿವಸ ಆಗಿದೆ ಇದನ್ನು ಕಳಿಸಿ. ಒಂದು ತಿಂಗಳೇನೋ ಆಗಿದೆ. ನಾನು ಆಗ ವಿಡಿಯೋ ಮಾಡಿರಲಿಲ್ಲ. ಸೇಫಾಗಿ ತೆಗಿ ಪ್ಯಾಕ್ ಮಾಡಿ ಸೇಫಾಗಿ ಇಟ್ಟಿದ್ದೀನಿ. ಈಗ ವಿಡಿಯೋ ಮಾಡ್ತಾರೋ ಉದ್ದೇಶಕ್ಕೋಸ್ಕರ ಈಗ ಓಪನ್ ಮಾಡ್ತಾ ಇರೋದು ಫ್ರೆಶ್ ಆಗಿ. ಫುಲ್ ಪ್ಯಾಕ್ ಮಾಡ್ತೀನಿ. ಬರ್ತಾ ಇಲ್ಲ, ಇದಾಕಬೇಕು ಕಿತ್ತಾಯ್ತು. ಸೊ ಗೈಸ್, ನೋಡ್ಬೋದು ಫೈನಲಿ ಓಪನ್ ಮಾಡಿದ್ದೀನಿ. ಇದರಲ್ಲಿ ನಾನು 2 ಟಿ ಶರ್ಟ್ ಕೊಟ್ಟಿದ್ದಾರೆ ಅನ್ಕೊಂಡೆ ಗುರು. 4 ಟಿ ಶರ್ಟ್ ಕೊಟ್ಟಿದ್ದಾರೆ ನೋಡಿದ್ರೆ 4 ಟಿ ಶರ್ಟ್ ಕೊಟ್ಟಿದ್ದಾರೆ. ನಾನು 2 ಟಿ ಶರ್ಟ್ ಅಂದ್ಕೊಂಡಿದ್ದೆ. 4 ಟಿ ಶರ್ಟ್ ಕೊಟ್ಟಿದ್ದಾರೆ. ಕ್ವಾಲಿಟಿ ಓಪನ್ ಮಾಡಿ ಯಾವ ನೋಡ್ಬೋದು, ಈ ಥರ ಕಾಣಿಸುತ್ತೆ ಟಿ ಶರ್ಟ್. ಕ್ವಾಲಿಟಿ ಅಷ್ಟೇನು ಚೆನ್ನಾಗಿಲ್ಲ ಗುರು. ನಾನು ಹಾಕೊಂಡ್ರೆ ಬರೀ ನನ್ನ ಮೈಯೇ ಕಾಣಿಸುತ್ತೆ ಇದರಲ್ಲಿ. ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ. ಏನೋ ಕೊಡಬೇಕಲ್ಲ ಅಂತ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. 4 ಟಿ ಶರ್ಟ್ ಕೊಟ್ಟಿದ್ದಾರೆ. 4 ಕೊಡೋ ಬದಲು 2 ಟಿ ಶರ್ಟ್ ಕೊಟ್ಟು ಸ್ವಲ್ಪ ಕ್ವಾಲಿಟಿ ಕೊಟ್ಟಿದ್ದಾರೆ. ಏನಾಗೋದು ಗುರು ಅವ್ರಿಗೆ? ಸ್ವಿಗ್ಗಿಯವರು ಅಷ್ಟು ದೊಡ್ಡ ಕಂಪ್ನಿ ಇಟ್ಕೊಂಡವ್ರೆ. ಈ ಇದರಲ್ಲಿ ಏನು ಇಲ್ಲ ಗುರು ಟಿ ಶರ್ಟಲ್ಲಿ. ನಂಗೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ನಾನು ಹಾಕೊಂಡು ಕೂಡ ನೋಡಿಲ್ಲ ಈ ಟಿ ಶರ್ಟ್ನ. 4 ಟಿ ಶರ್ಟ್ ಕೊಟ್ಟಿದ್ದಾರೆ ಗುರು. ಮಿಸ್ ಆಗಿ ಬಂದಿದೆಯೋ ಇಲ್ಲೋ, 4 ಕೊಡಬೇಕು ಅಂತ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಕ್ವಾಲಿಟಿ ಒಂಚೂರು ಚೆನ್ನಾಗಿಲ್ಲ. ನಾವು ಬ್ಯಾಗಿನ ಕತೆ ಏನು ನೋಡೋಣ. 4 ಟಿ ಶರ್ಟ್ ಕೊಟ್ಟಿದ್ದಾರೆ. ಟಿ ಶರ್ಟ್ ಕ್ವಾಲಿಟಿ ಒಂಚೂರು ಚೆನ್ನಾಗಿಲ್ಲ. ಬಟ್ಟೆ ಕ್ವಾಲಿಟಿ ಕೂಡ ಒಂಚೂರು ಚೆನ್ನಾಗಿಲ್ಲ. ನೋಡ್ಬೋದು ನೀವು. ನಿಮ್ಗೆ ವಿಡಿಯೋದಲ್ಲಿ ಕಾಣಿಸುತ್ತೋ ಇಲ್ಲೋ ಗೊತ್ತಿಲ್ಲ. ಎಷ್ಟು ತೆಳ್ಳಗಿದೆ ಅಂದರೆ ಇದು ಬಟ್ಟೆ. ಒಂದು ಜಾತ್ರೆಯಲ್ಲಿ 100 ರೂಪಾಯಿ ಟಿ ಶರ್ಟ್ ಇರೋ ಥರ ಇದೆ ಇದು. 100 ರೂಪಾಯಿ ಟಿ ಶರ್ಟ್ ಕೂಡ 100 ರೂಪಾಯಿ ಕೂಡ ಕೊಡೋಕ್ಕಾಗಲ್ಲ ಇದಕ್ಕೆ ಟಿ ಶರ್ಟ್ ನೋಡಿದ್ರೆ ನೀವು. ನಮ್ಮ ಡೆಲಿವರಿ ಜಾಬ್ಗೆ ಮರ್ಯಾದೆನೇ ಇಲ್ಲ ಗುರು. ಸ್ವಿಗ್ಗಿ ಅವ್ರು ಮರ್ಯಾದೆನೇ ಕೊಡ್ತಾ ಇಲ್ಲ. ಏನು ಮಾಡ್ಬೇಕಿಂತವ್ರಿಗೆಲ್ಲ ಹೇಳಿ. ಚೂರು ಕ್ವಾಲಿಟಿ ಸರಿ ಇಲ್ಲ. 10ರಲ್ಲಿ ನೀವು ಅದಕ್ಕೆ ರೇಟಿಂಗ್ 10ರಲ್ಲಿ ಎಷ್ಟು ಕೊಡ್ತೀರ ಅಂದರೆ ನಾನೊಂದು 5 ಕೊಡ್ಬೋದು ಅಷ್ಟೇ. 5 ಕೊಡೋಂಗಿಲ್ಲ. ಏನೋ ಕೊಟ್ಟಿದ್ದಾರಲ್ಲ ಅಂತ ಒಂದು 5 ಕೊಡ್ಬೋದು. ನಾನು ಫಸ್ಟು ಸ್ಟಾರ್ಟ್ ಮಾಡಿದ್ದು ಝೊಮ್ಯಾಟೊ ನಾನು ಸ್ಟಾರ್ಟ್ ಮಾಡಿ ಸುಮಾರು 1-1.5 ವರ್ಷ ಆಯಿತು. ಇನ್ನೂ ಕೂಡ ನನಗೆ ಬ್ಯಾಗ್ ಕೊಟ್ಟಿಲ್ಲ ಅವರು. ಏನು ಮಾಡ್ಬೇಕು ಅವ್ರಿಗೆ? ನಾನು ಸುಮಾರು ಸತಿ ಹೋಗಿ ಕೇಳಿದ್ದೀನಿ, ಬ್ಯಾಗ್ ಬಂದಿಲ್ಲ ಅಂತ. ಅವ್ರು ಇನ್ನೂ ನನಗೆ ಬ್ಯಾಗ್ ಕೊಟ್ಟಿಲ್ಲ. ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದೇನೆ ಝೊಮ್ಯಾಟೊದವರು ಬ್ಯಾಗ್ ಕೊಟ್ಟಿಲ್ಲ. ಸ್ವಿಗ್ಗಿ ಅವರು ನಾನು ಸ್ಟಾರ್ಟ್ ಮಾಡಿ ಈಗ ಮೊನ್ನೆ ಸ್ಟಾರ್ಟ್ ಮಾಡಿದ್ದು. ಒಂದು ಆರ್ಡರ್ ಮಾಡ್ಬಿಟ್ಟು ವಾಪಸ್ ಬಂದೆ. ಅವಾಗ ಬ್ಯಾಗ್ ಕೊಟ್ಟಿದ್ದಾರೆ. ಒಂದೇ ಆರ್ಡರ್ ಮಾಡಿರೋದು ನಾನು ಸ್ವಿಗ್ಗಿಲಿ. ಝೊಮ್ಯಾಟೊದಲ್ಲಿ ಒಂದು 1000 ಆರ್ಡರ್ ಮಾಡಿದ್ದೀನಿ ನಾನು ಒಂದು ವರ್ಷದಲ್ಲಿ. 1000 ಆಗಿರ್ಬೋದು. ಒಂದು 700ರಿಂದ 1000 ಆರ್ಡರ್ ಮಾಡಿದ್ದೀನಿ. ಇನ್ನೂ ಕೂಡ ಒಂದು ಕೊಟ್ಟಿಲ್ಲ ನನಗೆ. ಒಂದು ಬ್ಯಾಗ್ ಟಿ ಶರ್ಟ್ ಕೂಡ ಕೊಟ್ಟಿಲ್ಲ. ನೀವು ಅವ್ರು ನೋಡೋ ಮುಂಟ ಈ ವಿಡಿಯೋನ ಶೇರ್ ಮಾಡಿ. ಅವ್ರಿಗೆ ಆಗ್ಲಾದ್ರೂ ಬುದ್ಧಿ ಬರಲಿ. ನನ್ನ ಡೆಲಿವರಿ ಬಾಯ್ಸ್ ಕಷ್ಟ ಅವ್ರಿಗೆ ಏನಂತ ಅರ್ಥ ಆಗಲಿ ಅವ್ರಿಗೆ. ಅಲ್ಲ ಗುರು, 1 ವರ್ಷ ಬೇಕಾ ಗುರು ಒಂದು ಬ್ಯಾಗ್ ಟಿ ಶರ್ಟ್ ಕೊಡೋಕ್ಕೆ?
ಏನು ಹೇಳಬೇಕು ಅವರಿಗೆ, ಇನ್ನೂ ಕೂಡ ನನಗೆ ಬ್ಯಾಗು ಟಿ ಶರ್ಟ್ ಕೊಟ್ಟಿಲ್ಲ ಅವರು. ಬನ್ನಿ ಸ್ವಿಗ್ಗಿ ಮಾತಾಡ್ತಾ ಇರೋದು. ಸ್ವಿಗ್ಗಿ ಬ್ಯಾಗ್ ನೋಡ್ಬೋದು ನೀವು. ಸ್ವಿಗ್ಗಿ ಬ್ಯಾಗ್ ಈ ಥರ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ. ನೋಡ್ಬೋದು ಬ್ಯಾಗು, ಸ್ವಿಗ್ಗಿ ಬ್ಯಾಗ್ ಈ ಥರ ಇದೆ. ಮಾಡೋಣ. ಬ್ಯಾಗ್ ಕ್ವಾಲಿಟಿ ಒಂದು ರೇಂಜಿಗೆ ಚೆನ್ನಾಗಿದೆ ಗುರು. ಬ್ಯಾಗ್ ಕ್ವಾಲಿಟಿ ಚೆನ್ನಾಗಿದೆ, ಒಂದು ರೇಂಜಿಗೆ ಸಾಕಾಗಿದೆ ಬ್ಯಾಗ್. ನಿಮಿಷ ತೋರಿಸ್ತೀನಿ ನಿಮಗೆ. ನೋಡ್ಬೋದು ಈ ಥರ ಕಾಣಿಸುತ್ತೆ ಬ್ಯಾಗು, ಈ ಥರ ಕಾಣಿಸುತ್ತೆ. ಬ್ಯಾಗು ಕ್ವಾಲಿಟಿ ಸಾಕಾಗಿದೆ. ಇದು ಹೀಟ್ ರೆಸಿಸ್ಟೆಂಟ್. ನನಗೆ ಇಂಗ್ಲೀಷ್ ಬರಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೀಟ್ ರೆಸಿಸ್ಟೆಂಟು ಮತ್ತು ಕೋಲ್ಡ್ ರೆಸಿಸ್ಟೆಂಟು. ಇವೇನಾದರೂ ಬಿಸಿಗಿರೋ ಏನಾದರೂ ಐಟಮ್ನ ಎಲ್ಲ ಇಟ್ಕೊಂಡು ಹೋಗ್ತಿದ್ದೀರಿ ಅಂದರೆ ಅದು ತಣ್ಣಗಾಗಲ್ಲ. ಮತ್ತು ಕೋಲ್ಡಾಗಿರೋ ಐಟಮ್ನ ಇಟ್ಕೊಂಡು ಹೋಗ್ತಿದ್ದೀರಿ ಅಂದರೆ ಅದು ಹೀಟ್ ಆಗಲ್ಲ. ಆ ಥರ ಬ್ಯಾಗ್ ಇದು. ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ, ಮತ್ತು ಜಿಪ್ ಕೂಡ ಇದೆ. ನೋಡ್ಬೋದು ಝೊಮ್ಯಾಟೊ ಬ್ಯಾಗ್ಕಿಂತ ಚೆನ್ನಾಗಿದೆ ಗುರು ಬ್ಯಾಗು. ಅವ್ರಿಗೆ ಟಿ ಶರ್ಟ್ ಈ ಥರದ್ದು ಕೊಡೋದಕ್ಕೆ ಏನಾಗಿತ್ತು ಗುರು. ಬ್ಯಾಗು ಚೆನ್ನಾಗಿದೆ ಕ್ವಾಲಿಟಿದು, ಟಿ ಶರ್ಟ್ ಒಂಚೂರು ಚೆನ್ನಾಗಿಲ್ಲ. ನನಗೆ ಟಿ ಶರ್ಟ್ ಇಷ್ಟನೇ ಆಗಿಲ್ಲ. ಈ ಬ್ಯಾಗಿಗೆ ರೇಟಿಂಗು 10ರಲ್ಲಿ ಎಷ್ಟು ಕೊಡ್ತೀಯ ಅಂದರೆ 9 ಕೊಡ್ತಾ ಇದ್ದೀನಿ. ಅಷ್ಟು ಚೆನ್ನಾಗಿದೆ ಬ್ಯಾಗು. 10 ಕೊಡೋದು ಬೇಡ. ಟಿ ಶರ್ಟ್ ಕೂಡ ಚೆನ್ನಾಗಿರೋದು ಕೊಟ್ಟಿದ್ರೆ ಇದು 10 ಕೊಡ್ತಾ ಇದ್ದೆ. ಬ್ಯಾಗು ಸಖತ್ತಾಗಿದೆ. ನಿಮಗೆ ಹಾಕೊಂಡು ತೋರ್ಸೋಕ್ಕಾಗಲ್ಲ, ಯಾಕೆಂದ್ರೆ ನನ್ನ ಗಾಡಿ ಕೆಳಗಿದೆ, ಅಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ. ನಾನು ಹೊಸ್ದಾಗಿ ವೀಡಿಯೋ ಮಾಡ್ತಾ ಇರೋದಲ್ಲ, ಅಲ್ಲೆಲ್ಲ ಜನಗಳೆಲ್ಲ ಓಡಾಡ್ತಾ ಇರ್ತಾರೆ. ಅಷ್ಟು ಏನಂತಾರದು ಇದಿಲ್ಲ. ನೋಡ್ಕೊಳ್ಳಿ, ಇಲ್ಲೇ ನೋಡ್ಕೊಳ್ಳಿ ಬೇಕಾದ್ರೆ. ಇನ್ನೊಂದ್ಸತಿ ತೋರಿಸ್ತೀನಿ. ಈ ಥರ ಇದೆ ಬ್ಯಾಗು. ಕ್ವಾಲಿಟಿ ಸಖತ್ತಾಗಿದೆ ಬ್ಯಾಗಿಗೆ. ಬ್ಯಾಗು ಕ್ವಾಲಿಟಿ ಮಾತ್ರ ಮಸ್ತಾಗಿದೆ. ಮತ್ತು ಇದರಲ್ಲಿ ನೀವು ನೋಡ್ಬೋದು, ಇದು ಇರುಕರು ನೀವು ನೋಡ್ಬೋದು, ಇದು ವಾಟ್ರ್ ಇಟ್ಕೊಳ್ಳೋಕ್ಕೆ, ಮತ್ತೆ ಏನಾದರೂ ಜ್ಯೂಸ್ ಐಟಮ್ ಏನಾದರೂ ಕೊಟ್ಟರೆ ಅದನ್ನ ಇಟ್ಕೊಳ್ಳೋಕ್ಕೆ, ಮತ್ತು ಇಲ್ಲಿ ನಮ್ಮದು ಚಾರ್ಜಿಂಗ್ ಕೇಬಲ್ಲು, ನಮ್ಮದು ಪವರ್ ಬ್ಯಾಂಕು ಏನಾದರೂ ಇಟ್ಕೊಳೋದಿದ್ರೆ ಇಟ್ಕೊಬೋದು. ಗೊತ್ತಿಲ್ಲ ಅದಕ್ಕೆ ಕೊಟ್ಟಿದ್ದಾರೆ ಅಂತ. ಇಲ್ಲಿ ಏನು ಇಟ್ಕೊಳಕ್ಕಾಗತ್ತೆ ಗುರು, ಅಷ್ಟೇ ಇಡೋಕ್ಕಾಗೋದು. ಇಲ್ಲಿ ಏನು ಇಡೋಕ್ಕಾಗಲ್ಲ. ನೋಡ್ಕೊಬೋದು ಒಳಗಡೆ ಯಾವ ಥರ ಇದೆ ಅಂತ. ನೋಡ್ಕೊಳ್ಳಿ, ಇಷ್ಟೇ ಒಳಗಡೆ. ಇದು ಹೀಟ್ ರೆಸಿಸ್ಟೆಂಟು ಮತ್ತು ಕೋಲ್ಡ್ ರೆಸಿಸ್ಟೆಂಟು ಅಂತ ಹೇಳ್ತಾರೆ. ನನಗೂ ಅಷ್ಟು ಐಡಿಯಾ ಇಲ್ಲ. ಈ ಥರ ಇದೆ ಬ್ಯಾಗ್. ಕ್ಲೋಸ್ ಮಾಡಿದ್ರೆ ಈ ಥರ ಬರುತ್ತೆ. ನೋಡ್ಕೊಬೋದು, ಬ್ಯಾಗು ಕ್ಲೋಸ್ ಮಾಡಿದ್ರೆ ಈ ಥರ ಬರುತ್ತೆ. ಇಷ್ಟೇ ಫ್ರೆಂಡ್ಸ್ ಇದ್ರ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಕನ್ನಡದಲ್ಲೇ ಕಮೆಂಟ್ ಮಾಡಿ, ನಾನು ಇನ್ನೂ ಏನೇನಾದರೂ ವಿಡಿಯೋ ಮಾಡ್ಬೋದು ಅಂತ. ಬರೀ ಡೆಲಿವರಿ ಕಂಟೆಂಟ್ ಮಾತ್ರನೇ ನಾನು ವಿಡಿಯೋ ಮಾಡೋದು. ಆ ಕಂಟೆಂಟ್ ಮಾತ್ರನೇ ಕಮೆಂಟ್ ಮಾಡಿ. ನಾನು ಬೇರೆ ಕಂಟೆಂಟಲ್ಲಿ ವಿಡಿಯೋ ಮಾಡಲ್ಲ. ವ್ಲಾಗಿಂಗ್ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವು ಕಮೆಂಟು ಯಾವ ಥರ ಮಾಡ್ತೀರಾ, ನಾನು ಲಾಗಿಂಗ್ ಮಾಡಿದ್ರೆ ನೋಡ್ತೀರಾ ಅನ್ನೋದಾದರೆ ನಾನು ಲಾಗಿಂಗ್ ಕಂಟೆಂಟ್ ಮಾಡ್ತೀನಿ. ಇಲ್ಲಾಂದರೆ ನನ್ನ ಏಮ್ ಇರೋದೇ ಡೆಲಿವರಿ ಬಾಯ್ಸು, ಅವರ ಕಷ್ಟ ಏನು, ಅವ್ರು ಯಾವ ಥರ ಕೆಲಸ ಮಾಡ್ತಾರೆ. ಬರೀ ದುಡ್ಡು ಮಾತ್ರ ಅಲ್ಲ ಗುರು, ತುಂಬಾ ಕಷ್ಟ ಇರುತ್ತೆ ಡೆಲಿವರಿ ಜಾಬ್ ಮಾಡೋದು. ಬರೀ ನೀವು ದುಡ್ಡು ನೋಡ್ಕೊಂಡು ಬರ್ತೀರಾ ಅಂದರೆ ಡೆಲಿವರಿ ಜಾಬ್ ಮಾಡೋಕ್ಕೆ ನಮ್ಮ ತಾಯಣ ಆಗೋದಿಲ್ಲ. ಸಾರಿ, ಸತ್ಯವಾಗ್ಲೂ ಆಗೋದಿಲ್ಲ. ಡೆಲಿವರಿ ಕೆಲಸ ಮಾಡ್ತೀನಿ ಅಂದರೆ ನೀವು ತುಂಬ ಕಷ್ಟಪಡ್ತೀನಿ. ನೀವು 16 ಅವರ್ ಡ್ಯೂಟಿ ಮಾಡ್ತೀನಿ ಅಂದರೆ ಮಾತ್ರನೇ ಈ ಜಾಬಿಗೆ ಬನ್ನಿ. 16 ಅವರ್ ಡ್ಯೂಟಿ ಮಾಡಿಲ್ಲ ಅಂದರೆ ನೀವು ಡೆಲಿವರಿ ಜಾಬ್ ಮಾಡಿರೋದು ವೇಸ್ಟು. ನೀವು ಪೆಟ್ರೋಲಿಗೆ ಕೂಡ ಕಾಸಾಗಲ್ಲ. ಆಮೇಲೆ ನೀವು 16 ಅವರ್ ಡ್ಯೂಟಿ ಮಾಡ್ಬಿಟ್ಟು ಇನ್ಸೆಂಟಿವ್ ಬಂದಿಲ್ಲ ಅಂದರೆ ನಿಮಗೆ ಕೆಲಸ ಮಾಡಿರೋದು ಕೂಡ ವೇಸ್ಟ್ ಆಗುತ್ತೆ. ನೀವು ತುಂಬ ಕಷ್ಟಪಟ್ಬಿಟ್ಟು ಕೆಲಸ ಮಾಡ್ತೀನಿ ಅಂದರೆ ಮಾತ್ರ ನೀವು ಡೆಲಿವರಿ ಜಾಬಿಗೆ ಬನ್ನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೀವು ಕಮೆಂಟ್ ಮಾಡಿ ನಾನು ಯಾವ ಥರ ವಿಡಿಯೋ ಮಾಡ್ಬೋದು ಅಂತ. ಡೆಲಿವರಿ ಕಂಟೆಂಟ್ ಮಾತ್ರನೇ ಕಾಮೆಂಟ್ ಮಾಡಿ. ಲಾಗಿಂಗ್ ಕಂಟೆಂಟ್ ಕೂಡ ಮಾಡ್ತೀನಿ. ನೀವು ಕಮೆಂಟ್ ಮಾಡಿದ್ರೆ ನಾನು ಮಾಡ್ತೀನಿ. ಇಲ್ಲಾಂದರೆ ನನ್ನ ಏಮ್ ಇರೋದೇ ಡೆಲಿವರಿ ಬಾಯ್ಸ್ ಕಷ್ಟ ಅಷ್ಟೇ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.